ಹಲೋ ಎಲ್ರಿಗೂ ನಮಸ್ಕಾರ. ಗಣೇಶ್ ಶುಭೋದಯ. ನಿನ್ನೆ ಮ್ಯಾಚ್ ಸೋತ ಬಳಿಕ ಬೆಂಗಳೂರು ಬುಲ್ಸ್ನ ಪ್ರೊಬಬಿಲಿಟಿ ಕಡಿಮೆ ಆಗೋದಲ್ಲದೆ ಡು ಆರ್ ಡೈ ಹಂತಕ್ಕೆ ಬಂದು ತಲುಪಿದ್ದಾರೆ. ನಿನ್ನೆ ಮಾಡಿದ ಮಿಸ್ಟೇಕ್ನಿಂದ ತುಂಬಾ ಕಾಸ್ಟ್ ಆಯಿತು ಇದು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೂಡ, ಹಾಗೆಯೇ ಪ್ಲೇ ಆಫ್ಸ್ಗೆ ಹೋಗೋದಕ್ಕೂ ಕೂಡ. ಸೊ ಹೇಗೆ ಎಫೆಕ್ಟ್ ಆಯ್ತಿದ್ದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿನ್ನೆ ಪಂದ್ಯ ಕ್ಲೋಸ್ ಆಗಿ ಸೋತ ಬಳಿಕ ಬೆಂಗಳೂರು ಬುಲ್ಸ್ 11ನೇ ಸ್ಥಾನದಲ್ಲಿ ಉಳಿತಾರೆ. ಅಫ್ಕೋರ್ಸ್ 11ನೇ ಸ್ಥಾನದಲ್ಲಿ ಉಳಿಬೇಕು. ಸೊ 11ರಲ್ಲಿ ಕೇವಲ 2 ವಿನ್ ಆಗೋ ಮುಖಾಂತರ 11ನೇ ಸ್ಥಾನದಲ್ಲಿ ಉಳಿದಿದ್ದಾರೆ. ಒನ್ ಆಫ್ ದ ವರ್ಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ಇದು ಬೆಂಗಳೂರು ಬುಲ್ಸ್ಗೆ. ಈ ಥರ ವರ್ಸ್ಟ್ ಸೀಸನ್ ಆಗಿರಲಿಲ್ಲ ಬೆಂಗಳೂರು ಬುಲ್ಸ್ಗೆ. ಹೋದ ಸೀಸನ್ ವರ್ಸ್ಟ್ ಅಂದರೆ ಇದು ಅದಕ್ಕೂ ವರ್ಸ್ಟ್. ಹೋದ ಸೀಸನ್ ಆದರೂ ಅಟ್ಲೀಸ್ಟ್ 5-6 ಮ್ಯಾಚಸ್ ಅಂತೂ ಗೆದ್ದಿದ್ವಿ ಅನಿಸುತ್ತೆ ಈ ಹಂತದಲ್ಲಿ. ಸೊ ಇವಾಗಂತೂ ಎಲ್ಲ ಪಂದ್ಯ ಡು ಆರ್ ಡೈ ಆಗಿದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ. 11ಕ್ಕೆ 11 ಗೆಲ್ಲೋದೇನು ಸಾಮಾನ್ಯದ ಮಾತಲ್ಲ. ಅದು ಕೂಡ ಈಗಿರೋ ಫಾರ್ಮ್ನಲ್ಲಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಸೊ ಪಾಯಿಂಟ್ಸ್ ಟೇಬಲ್ನ ಒಮ್ಮೆ ಬರೋದಾದರೆ ಬೆಂಗಳೂರು ಬುಲ್ಸ್ 11ನೇ ಸ್ಥಾನದಲ್ಲಿರುತ್ತೆ. ಅದು ಕೂಡ ಕೇವಲ 14 ಪಾಯಿಂಟು 11 ಮ್ಯಾಚ್ನಲ್ಲಿ. ಸೊ ನಮ್ಮ ಕೆಳಗಿರೋದು ಗುಜರಾತ್ ಜೈಂಟ್ಸ್ ಒಂದೇ. ಅವರೇನಾದರೂ ಒಂದು ಮ್ಯಾಚ್ ಗೆದ್ದರೆ ನಾವು ಕೊನೆ ಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಸೊ ತುಂಬಾ ವರ್ಸ್ಟ್ ಸೀಸನ್ ಆಗಿದೆ ಇದು ಬೆಂಗಳೂರು ಬುಲ್ಸ್ ತಂಡಕ್ಕೆ. ಮೊದಲ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್ ಇರ್ತಾರೆ. 11ರಲ್ಲಿ 8 ಪಂದ್ಯ ಗೆಲ್ಲೋ ಮುಖಾಂತರ. ನಂತರ ಯು ಮುಂಬಾ ಹೋಗ್ತಾರೆ 11ರಲ್ಲಿ 7 ಪಂದ್ಯ ಗೆಲ್ಲೋ ಮುಖಾಂತರ. ಜೈಪುರ್ 6 ಪಂದ್ಯ ಗೆದ್ದಿದ್ದಾರೆ. ಹಾಗೆಯೇ ಪುಣೇರಿ 5 ಗೆದ್ದಿದ್ದಾರೆ. ಪಟ್ನಾ 6, ತೆಲುಗು 6, ಹಾಗೆಯೇ ದವಾಂಗ್ದಲ್ಲಿ 5. ಹಾಫ್ ವೇ ಸ್ಟೇಜ್ನಲ್ಲಿ ಈ ಎಲ್ಲ ಟೀಮು 6, 7, 8 ಪಂದ್ಯಗಳನ್ನು ಗೆದ್ದಾಗ್ಬಿಟ್ಟಿದೆ. ಸೊ ಟಾಪ್ 6 ತಂಡಗಳು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದು ಮುಂದೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು. ಅವರು 11ರಲ್ಲಿ 4ರಿಂದ 5 ಪಂದ್ಯ ಗೆದ್ದರೆ ಸಾಕು ಪ್ಲೇ ಆಫ್ಸ್ ಅಂತಕ್ಕೆ ತಲುಪಿಬಿಡ್ತಾರೆ. ಸೊ ಈಸಿಯಾಗಿ ತಮ್ಮ ಸ್ಪಾಟನ್ನು ಕಂಡುಕೊಳ್ತಾರೆ ಅಂತಲೇ ಹೇಳ್ಬೋದು. ಸೊ ಬೆಂಗಳೂರು ಹತ್ರ ಬರೋದಾದರೆ 11ಕ್ಕೆ 11 ಪಂದ್ಯನೂ ಗೆಲ್ಲಬೇಕು ಖಂಡಿತವಾಗ್ಲೂ. ಇಲ್ಲಾಂದರೆ ತುಂಬಾ ಕಷ್ಟ. ಡಿಪೆಂಡಿಂಗ್ ಆನ್ ಅದರ್ ಹೋಗಬೇಕಾಗತ್ತೆ. ಸೊ 11 ಗೆಲ್ಲೋದೇ ತುಂಬಾ ಕಷ್ಟ ಇದೆ. ಡಿಪೆಂಡಿಂಗ್ ಆನ್ ಅದರ್ಸ್ ಕಡೆಗೆ ಮುಂದಿನ ಮಾತು ಅದು. ಸೊ ಈ ಸೀಸನ್ ಆಲ್ಮೋಸ್ಟ್ ಎಂಡ್ ಆದ ಲೆಕ್ಕನೇ. ಸೊ 1% ಚಾನ್ಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು. ಸೊ ಹೋಪ್ ಫಾರ್ ದಿ ಬೆಸ್ಟ್. ಅಟ್ಲೀಸ್ಟ್ 11ರಲ್ಲಿ ಉಳಿದಿರುವ ಬುಲ್ಸ್ ಫೈಟ್ ಕೊಡ್ತಾ ಹೋಗಬೇಕಾಗತ್ತೆ ಇನ್ನು ಮುಂದೆ. ಸೊ ನೋಡೋಣ, ಒಂದು ಹೋಪ್ ಇದೆ ಏನೋ ಒಂದು ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಆದರೆ 11 ಪಂದ್ಯ ಗೆಲ್ಲೋದು ಮಾತ್ರ ತುಂಬಾ ಕಷ್ಟ ಇದೆ. ಸೊ ಹೋದ ಸೀಸನ್ ಪಾಯಿಂಟ್ಸ್ ಟೇಬಲ್ ಪ್ರಕಾರ ಬರೋದಾದರೆ 11 ವಿನ್ ಆದ ತಂಡ ಕೂಡ ಹೋಗಿತ್ತು. ಸೊ ಸಣ್ಣ ಹೋಪ್ ಇಟ್ಕೋಬೋದು ಅಷ್ಟೇ. ಸೊ ಜಾಸ್ತಿ ಏನು ಆಗಲ್ಲ. ಈ ಸರಿ ಕಾಂಪಿಟೇಷನ್ ನೋಡಿದ್ರಂತೂ ಅದನ್ನ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ನೋಡೋಣ, ಇದು ಪಾಯಿಂಟ್ಸ್ ಟೇಬಲ್ ಪ್ರಕಾರ. ಸೊ ಇದಾಗಿತ್ತು ಈ ವಿಡಿಯೋ. ಸೊ ಇನ್ನು ಮುಂದೆ ಎಲ್ಲ ಡು ಆರ್ ಡೈ ಆಡೋದು ಪ್ಲೇ ಆಫ್ಸ್ಗೆ ಹೋಗೋದು ತುಂಬಾ ಕಷ್ಟ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.